ಮುಖ್ಯಾಂಶಗಳು. ಸಾಗರ ಆರ್ಟಿಒ ಕಚೇರಿ ಸ್ವಯಂಚಾಲಿತ ಚಾಲನಾ ಪಥ ವೀಕ್ಷಣೆ ಮಾಡಿದ ಶಾಸಕ ಬೇಳೂರು. ಜುಲೈ ತಿಂಗಳಿನಲ್ಲಿ ಸಾರಿಗೆ ಸಚಿವರಿಂದ ಲೋಕಾರ್ಪಣೆ. ಮಾರ್ಕೆಟ್ ರಸ್ತೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಕುರಿತು ಶಾಸಕರ ಮಾತು. ಬಂಗಾರ ಖರೀದಿ ಬೇಡ ಎನ್ನುವ ಬದಲು 1 ವರ್ಷ ಬಂಗಾರದ ಅಂಗಡಿ ಮುಚ್ಚಿಸಿ ನೀಟ್ ಸೋರಿಕೆ ವಿರುದ್ಧ ಕ್ರಮ ಜರುಗಿಸಿ ಎಂದ ಶಾಸಕರು. ಈಗ ಸುದ್ದಿಯ ವಿವರ. ವಾಹನ ಚಾಲನಾ ಪರವಾನಗಿ ನೀಡಬೇಕಾದರೆ ಹೆಚ್ಚು ಜಾಗೃತಿ ವಹಿಸಿ, ಚಾಲನೆ ಸರಿಯಾಗಿದ್ದರೆ ಲೈಸೆನ್ಸ್ ಕೊಡಿ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಸಾಗರದ ಆರ್ಟಿಒ ಕಚೇರಿ ಆವರಣದಲ್ಲಿ ಬುಧವಾರ ಸಾರಿಗೆ ಇಲಾಖೆ ವತಿಯಿಂದ 5.65 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಚಾಲನಾ ಪಥ ಕಾಮಗಾರಿ ಪರಿಶೀಲನೆ ನಡೆಸಿ ಅವರು ಮಾತನಾಡುತ್ತಿದ್ದರು. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಬಂಗಾರ ಬಳಕೆ ಮಿತಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ಶಾಸಕರು ಅಭಿಪ್ರಾಯಿಸಿದರು. ಸಾರಿಗೆ ಇಲಾಖೆಯ ವೀರೇಶ್, ವಾಸುದೇವ್, ಚೇತನ್ ಕುಮಾರ್, ಹುಚ್ಚಪ್ಪ, ಉಮೇಶ್, ಕಲಸೆ ಚಂದ್ರಪ್ಪ, ಗಣಪತಿ ಮಂಡಗಳಲೆ, ಅನ್ವರ್, ಜಯರಾಮ್, ಕಬೀರ್, ಗುಡ್ಡೆಮನೆ ನಾಗರಾಜ್, ಕನ್ನಪ್ಪ ಇನ್ನಿತರರು ಹಾಜರಿದ್ದರು. ಮೋದಿಜಿಯವರು ಈ ಮಾತನ್ನು ಯಾಕೆ ಹೇಳಿದ್ರು ಈ ರಾಷ್ಟ್ರದ ಜನರಿಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬಹುಶಃ ಮುಂದೆ ಸಮಸ್ಯೆ ಬರುವಂಥ ಆರ್ಥಿಕ ಪರಿಸ್ಥಿತಿ ಬರ್ಬೋದು ಅಂತ ನಿರೀಕ್ಷೆಯಲ್ಲಿದ್ದಾರೆ ಅಂತ ಕಾಣ್ತದೆ. ನಾವು ಹೇಳೋದು ನೋಡಿ, ಮೋದಿಜಿಯವರು ಕೊರೋನಾ ಬಂದಂಥ ಸಂದರ್ಭದಲ್ಲಿ ಗಂಟೆ ಹೊಡೀರಿ ಅಂದರೆ ಹೊಡೆದೀವಿ, ದೀಪ ಹಚ್ಚಿರಿ ಅಂದರೆ ಹಚ್ಚಿದ್ದೀವಿ. ನೀವೊಂದು ಕೆಲಸ ಮಾಡಿ, ಬಂಗಾರ ಅಂಗಡಿನ ನೀವು 1 ವರ್ಷ ಬಂದ್ ಮಾಡಿಬಿಡಿ, ನಾವು ಬಂಗಾರನೂ ಖರೀದಿ ಮಾಡಲ್ಲ. ಪೆಟ್ರೋಲ್ ಬೇಕಾದ್ರೆ ನೀವೇನು ಖರೀದಿಗೆ ಕಾರ್ಡ್ ಮಾಡ್ತೀರೋ ಇನ್ನೊಂದು ಮಾಡ್ತೀರೋ ಮಾಡಿಬಿಡಿ, ಅದಕ್ಕೆ ತೊಂದರೆ ಇಲ್ಲ. ಬಟ್ ಈ ಥರ ಒಂದು ವಿಶ್ವಗುರು ಅಂತ ಹೇಳುವಂಥ ನೀವು, ಈ ರಾಷ್ಟ್ರ ವಿಶ್ವಗುರುವಾಗಿ ಮುಂದುವರಿದಂಥ ರಾಷ್ಟ್ರ ಅಂತ ಹೇಳಿ ಈ ಥರ ಕಡಿವಾಣ ಹಾಕೋದು ಭಾಳ ಬೇಸರ ಆಗುತ್ತೆ. ಇದು ಆಗಬಾರ್ದು. ಬಹುಶಃ ಯಾಕೆ ಹೇಳಿದಾರೋ ಏನು ಅನ್ನೋದನ್ನ ಮುಂದಿನ ದಿವಸದಲ್ಲಿ ನಾವು ಕಾದು ನೋಡಬೇಕಾಗಿದೆ ಅಷ್ಟೇ. ವಾಣಿಜ್ಯ ಸಿಲಿಂಡರ್ 1,000 ಬೆಲೆ ಸ್ಥಳೀಯವಾಗಲಿ ಜಿಲ್ಲಾ ಮಟ್ಟದಾಗ ಎಲ್ಲೂ ಒಂದು ಪ್ರತಿಭಟನೆ ಮಾಡಿಲ್ಲ. ಇಲ್ಲ, ಅದು ನೋಡೋಣ, ಇನ್ನೂ ಸ್ವಲ್ಪ ಡೀಸೆಲ್ ಪೆಟ್ರೋಲ್ ಮಾಡ್ತಾರಂತ ನಾವು ಕಾಯ್ತಾ ಇದೀವಿ. ನೋಡೋಣ, ಒಟ್ಟಿಗೆ ಮಾಡ್ಬೇಕಂತ ಕಾಯ್ತಾ ಇದೀವಿ. ಇಲ್ಲ, ಮಾಡ್ಬೇಕು. ಮೊನ್ನೆನೇ ಹೇಳಿದ್ದೀನಿ, ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ಬೇಕು ಅನ್ನೋ ತೀರ್ಮಾನ ಮಾಡಿದೀವಿ. ಮಾಡ್ತೀವಿ ಅದಕ್ಕೆ. ಯಾಕಂದ್ರೆ ಈಗ ಡೀಸೆಲ್ ಏನೋ 1-2 ದಿವಸದಲ್ಲಿ ರೈಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೋಡ್ಕೊಂಡು ಮಾಡೋಣ ಅಂತ ಇದ್ದೀವಿ. ಬಟ್ ಏನೇ ಹೇಳಿದ್ರು ಸಹ ನೀಟ್ ಪರೀಕ್ಷೆ ಅದು ಬಹಳ ದುರಂತ. ಇದು ನೋಡಿ, ಎಷ್ಟೋ ಮಕ್ಕಳು ಇವತ್ತು ತಮ್ಮ ಭವಿಷ್ಯವನ್ನು ರೂಪಿಸುವಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಅವರಿಗೆ ಈ ಏನು ಲೀಕ್ ಆಗುವಂಥದ್ದು ಏನಿದೆ, ಇದು ನಿಜವಾಗ್ಲೂ ಬಹಳ ಬೇಸರ ಆಗುತ್ತೆ. ಪಾಪ ಅವ್ರ ಭವಿಷ್ಯ ಏನಾಗ್ಬೋದು ಅದು ಯೋಚನೆ ಮಾಡೋಕೆ. ಅದಕ್ಕೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅವರಿಗೆಲ್ಲ. ಅಂತ ಮಾಡಿದರೆ ಸರಿಯಾಗತ್ತೆ. ಮಕ್ಕಳ ಭವಿಷ್ಯದಲ್ಲಿ ಯಾರೂ ಆಟ ಆಡುವಂಥ ಪ್ರಶ್ನೆ ಇಲ್ಲ. ಇದು ನಮ್ಮ RTO ಏನದಕ್ಕೆ ಟ್ರ್ಯಾಕ್, ಈ ಗಾಡಿ ಏನು ಲೈಸೆನ್ಸ್ ಕೊಡಬೇಕು, ಅದಕ್ಕಾಗಿ ವಿಶೇಷವಾಗಿ ಶಿವಮೊಗ್ಗದಲ್ಲಿದೆ. ಈಗ ಸಾಗರದಲ್ಲಿ ಪ್ರಥಮ ಬಾರಿಗೆ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಟ್ರ್ಯಾಕ್ ಮೂಲಕನೇ ಅವರು, ನೀವು ಅಲ್ಲೆಲ್ಲೋ ತೊಗೊಂಡು ಹೋಗ್ತಿದ್ರಲ್ಲ, ಹೊರಗಡೆ ತೊಗೊಂಡೋಗ್ಬಿಟ್ಟು ಹಿಂಗೆ ಓಡಿಸು ಹಂಗೆ ಓಡಿಸು, ಅಲ್ಲಿ ಹೋಗು ಇಲ್ಲಿ ಹೋಗು ಅದು ಹೇಳೋದಿಲ್ಲ. ಈಗ ಈ ಟ್ರ್ಯಾಕಲ್ಲಿ ಅಪ್ಪು ಇದೆ, ಡೌನು ಇದೆ, ಮತ್ತು ರೌಂಡು ಇದೆ, ಎಲ್ಲ ಇದೆ. ಅದರಲ್ಲಿ ನೋಡಿಬಿಟ್ಟು ಅವರಿಗೆ ಪರ್ಮಿಷನ್ ಕೊಡ್ತಾರೆ ಅಂತ ಕಾಣುತ್ತೆ. ಹಾಂ, ಹೌದು, ರಿವರ್ಸು ಎಲ್ಲ ಇದೆ. ಅದಕ್ಕೆ ಭಾಳ ಒಳ್ಳೆ ಕಾನ್ಸೆಪ್ಟ್ ಇದು, ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲೆಲ್ಲೋ ತಗೊಂಡು ಹೋಗಿ ಎಲ್ಲೆಲ್ಲೋ ಹೋಗೋದು ಅವೆಲ್ಲ ತಪ್ಪತ್ತೆ ಇವಾಗ. ಹಾಗಾಗಿ ಇದಕ್ಕೆ ಸುಮಾರು 4 ಕೋಟಿ, ರಮೇಶ್, 5 ಕೋಟಿ 65 ಲಕ್ಷ ರೂಪಾಯಿನ ಹಿಂದಿನ ಸಾರಿ ಸ್ಯಾಂಕ್ಷನ್ ಮಾಡಿಸಿ ನಾನೇ ಸಹ ಶಂಕುಸ್ಥಾಪನೆ ನೆರವೇರಿಸಿದ್ದೀನಿ. ಈಗಾಗಲೇ ಮುಕ್ತಾಯ ಹಂತದಲ್ಲಿ ಬಂದಿದೆ. ಸ್ವಲ್ಪ ದಿನ ಗುತ್ತಿಗೆದಾರರು ಸ್ವಲ್ಪ ತಡವಾಗಿದ್ದರಿಂದ ಸ್ವಲ್ಪ ಲೇಟ್ ಆಗಿದೆ. ಬಹುಶಃ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮುಗಿಸಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವ್ರನ್ನ ಕರೆಸಿ ಉದ್ಘಾಟನೆ ಮಾಡಬೇಕಂತ ಇದ್ದೀವಿ. ಈಗ ಅದ್ರ ಜೊತೆಗೆ KSRTC ಬಸ್ ಸ್ಟ್ಯಾಂಡು ಅದಕ್ಕೂ ಸಹ ದುಡ್ಡು ಕೊಟ್ಟಿದ್ದಾರೆ. 1 ಕೋಟಿ ಬರಬೇಕು, ಅದ್ರೊಳಗೆ ಕಾಯ್ತಾ ಇದ್ದೀವಿ. ಅದು ಬಂದರೆ 2 ಸೇರೆ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ದೀವಿ. ಒಟ್ಟು ಸಾಗರದ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಏನೇನು ಕೊರತೆ ಇತ್ತು ಸಾಗರಕ್ಕೆ, ಅವೆಲ್ಲವನ್ನ ಮಾಡುವಂಥ ವ್ಯವಸ್ಥೆ ಮಾಡಿ. ಬಹುಶಃ ನಿಮ್ಗೆ ಗೊತ್ತಿರುವ, ಹಿಂದೆ AC ಆಫೀಸ್ ನಾನೇ ಮಾಡಿದ್ದು, AC ಕ್ವಾರ್ಟರ್ಸ್ ನಾ ಮಾಡಿದ್ದು, PW ನಮ್ಮ ತಹಸೀಲ್ದಾರ್ ಕ್ವಾರ್ಟರ್ಸ್ ನಾ ಮಾಡಿದ್ದು, ಜಡ್ಜ್ ಕ್ವಾರ್ಟರ್ಸ್ ನಾವೇ ಮಾಡಿದ್ದು. ಆನಂತರ ಭಾಳಷ್ಟು ಈ ಭಾಗದ ಆಮೇಲೆ ಡಬಲ್ ಆಫೀಸ್ಗಳನ್ನು ಮಾಡಿಸಿದ್ದು ನಾನೇ ಅವಾಗ. ಇವೆಲ್ಲ ಆ ಕಾಲದಲ್ಲೂ ಸಹ ಮಾಡಿದ್ವಿ ನಾವು. ಹಾಗಾಗಿ ಈ ಸರಿನೂ ಒಂದಿಷ್ಟು ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ಒಂದಿಷ್ಟು ಹೊಸ ಯೋಜನೆಗಳನ್ನು ತರಬೇಕನ್ನೋಕ್ಕೆ ತಂದಿದ್ದೀವಿ. ಇದು ಅದು ಎಷ್ಟು ಗುತ್ತಿಗೆದಾರ ಯಾರಪ್ಪ, ಇವ್ರು ಯಾರು ಇಂಜಿನಿಯರ್, ಎಷ್ಟು ಯಾವಾಗ ಮುಗಿತು? ಜುಲೈ 2nd ವೀಕಿಂಗ್ ಮುಗಿಸ್ತೀವಿ. ಜುಲೈಯಲ್ಲಿ ಮುಗಿಸ್ಕೊಡ್ತಾರಂತೆ. ಚೆನ್ನಾಗಿದೆ ಟ್ರ್ಯಾಕ್, ಎಲ್ಲೂ ಹೋಗೋದು ಬೇಡ, ಇಲ್ಲೇ ಎಲ್ಲರೂ
ಎಲ್ಲ ಫುಲ್ ಇದೆಲ್ಲ ಇದಾಗುತ್ತೆ ಇಲ್ಲಿ ಇಂಟರ್ಲಾಕ್ ಎಲ್ಲ ಹಾಕಿ ಆ ಕಡೆ ಎಲ್ಲ ಸಿಮೆಂಟ್ ಎಲ್ಲ ಮಾಡಿ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಹಾಗಾಗಿ ಇವತ್ತು ಸಾಗರದ ನೋಡಿ ಇವಾಗ ಸದ್ಯದಲ್ಲಿ ಮೀನು ಮಾರ್ಕೆಟು ಸಹ ರೆಡಿ ಮಾಡ್ತಾ ಇದ್ದಾರೆ. ಈಗ ಸದ್ಯದಲ್ಲಿ ಅದನ್ನು ರೆಡಿ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ನೀವು ಹೇಳ್ದಂಗೆ ನಮ್ಮ ಇಂಡೋರ್ ಸ್ಟೇಡಿಯಮ್ಗೂ ಸಹ ಈಗಾಗಲೇ ನಾವು ಒಂದು ಸುತ್ತಿನ ಹಿರಿಯರೆಲ್ಲ ಕಲಾವಿದರು ಕರೆದು ಮಾತಾಡಿ ಆ ಸ್ಕೆಚ್ ರೆಡಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಟೆಂಡರಿಗೆ ಕಾಲ್ ಮಾಡಿಸಿದ್ದೀವಿ ಈಗಾಗಲೇ. ಹಾಂ, ಅದಕ್ಕೂ ದುಡ್ಡು ರೆಡಿ ಇದೆ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಅದು ಎಲ್ಲವನ್ನು ಒಂದು ಬದಿಯಿಂದ ತೆಗೆದು ಮುಕ್ತಾಯ ಮಾಡುವಂಥ ಕೆಲಸ ನಾವು ಮಾಡಿದ್ದೆ. ಎಲ್ಲಿ ನಗರಸಭೆಯಲ್ಲೇ ಮಾತಾಡಿದ್ದೆ. ಆನಂತರ AC ತಹಶೀಲ್ದಾರು ಮತ್ತು ನಾಗಪ್ಪನವರು ಅವರೆಲ್ಲ ಸೇರಿ ನೀವೊಂದು ಎಲ್ಲರನ್ನು ಕರೆದು ಕೊನೆ ಲಾಸ್ಟ್ ಒಂದು ಹಂತದಲ್ಲಿ ಕೇಳಿದ್ದೀವಿ. ನಾವು ಇನ್ನೂ ನಮ್ಮದು ಕಾಯುವಂಥದ್ದು ಏನಿಲ್ಲ. ನಾವು ಅವರಿಗೆ ಅಕೌಂಟಿಗೆ ದುಡ್ಡು ಹಾಕಿಬಿಟ್ಟು ಮುಂದಿನ ಕ್ರಮವನ್ನು ನಾವು ಮಾಡ್ತೀವಿ. ನಾವು ಯಾಕಂದ್ರೆ ಇಷ್ಟು ದಿನ ಕಾದಿದ್ವಿ, ಸ್ವಲ್ಪ ಸಮಾಧಾನ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಮತ್ತು ತಾಳ್ಮೆಯಿಂದ ಹೋಗಿದ್ದೀವಿ ಇಷ್ಟು ವರ್ಷ ತಾಳ್ಮೆ. ಮತ್ತು ಇನ್ನೂ ಅದು ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ದುಡ್ಡಿಲ್ಲ ಅಂದರೆ ಹೇಳ್ಬೋದು. ದುಡ್ಡು ಸಹ 35 ಕೋಟಿ ರೂಪಾಯಿ ದುಡ್ಡು ರೆಡಿ ಮಾಡಿದ್ದೀವಿ. ಎಲ್ಲ ರೆಡಿ ಇದೆ. ಅಷ್ಟಿದ್ರೂ ಸಹ ಸುಮ್ಮನೆ ಬಿಡೋಕ್ಕಾಗಲ್ಲ. ಇನ್ಮೇಲೆ ಮುಂದಿನ ಕ್ರಮ ತಗೊಳ್ಳಿಕ್ಕೆ ಈಶ್ವರಿಗೆ ಆದೇಶ. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.